ಇದು ಒಂದು ಆದ ಘಟನೆ, ನಾನು ಅತ್ಯಂತ ಪ್ರಿಯವಾದದ್ದು, ನನ್ನ ಮನಸ್ಸನ್ನು ತುಂಬ ಕಲಿಕಿದಂಥ ಘಟನೆ ಇದು. ನಾನು ಆಗಾಗ 3 ತಿಂಗಳಿಗೊಂದ್ಸಲ ಗುಜರಾತಕ್ಕೆ ಹೋಗ್ಬೇಕಾಗತ್ತೆ. ಇದು ಜನವರಿ 1, 2009 ಇಸ್ವಿಗೆ ಆದಂಥದ್ದು. ನಾನು ಬರೋಡಕ್ಕೆ ಹೋಗಿದ್ದೆ. ಅಲ್ಲೊಂದು ಹೋಟೆಲಲ್ಲಿ ಇಳಿಸಿದ್ರು ನನ್ನ. ಸಾಯಂಕಾಲ 7 ಗಂಟೆಗೆ ನಾನು ನೋಡೋದಕ್ಕೆ ಒಬ್ಬರು ವೈದ್ಯರು ಬಂದರು. ಅವ್ರ ಹೆಸರು ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ. ಭಾರಿ ದೊಡ್ಡ ಹೃದಯ ತಜ್ಞರು ಅವರು, ಬಹಳ ಬೇಡಿಕೆಯಲ್ಲಿರುವಂಥ ಡಾಕ್ಟರ್. 3-4 ಆಸ್ಪತ್ರೆ ಇದಾವೆ ಅವ್ರು ಬೇರೆ ಬೇರೆ ಕಡೆಗೆ. 100 ಜನ ಡಾಕ್ಟರ್ ಕೆಲಸ ಮಾಡ್ತಾರೆ. ಕೆಲವೊಂದ್ಸಲ ಮೆಹ್ತಾನ್ ಭೇಟಿ ಆಗ್ಬೇಕಂದ್ರೆ ತಿಂಗಳಗಟ್ಟಲೆ ಕಾಯ್ಬೇಕು. ಜನಕ್ಕೆ ಅವ್ರ ಕೈಗುಣದ ಬಗ್ಗೆ ಎಷ್ಟು ನಂಬಿಕೆ ಇದೆ ಅಂದ್ರೆ, ಓಹ್ ಮೆಹ್ತಾ ಮುಟ್ಟಿದ್ರೆ ಸಾಕು ಆರಾಮಾಗ್ಬಿಡ್ತದೆ ಅಂತ. ಹೀಗಾಗಿ ಯಾವಾಗಲೂ ಒಂದು ಒತ್ತಡದಲ್ಲೇ ಇರಬೇಕು. ದೇವರು ಅಂತಾರೆ ಜನ ಅವ್ರನ್ನ, ಆ ಥರ ಮನುಷ್ಯ. 69 ವರ್ಷ ಆತನಿಗೆ ಆದವ. ನಾನು ನೋಡೋಕೆ ಬಂದು ಕೂತಿದ್ರು ಹೋಟೆಲಲ್ಲಿ, ಇನ್ನು ಊಟಕ್ಕೆ ಟೈಮ್ ಇತ್ತಲ್ಲ. ಮಾತಾಡ್ತಾ ಇದ್ರು, ಸಾರ್ ಒಂದು ಘಟನೆ ಆಯಿತು ಇತ್ತೀಚೆಗೆ, ಅದು ನನ್ನ ಮನಸ್ಸನ್ನು ಕಲಕ್ಬಿಟ್ಟಿದೆ ಅಂದರು. ಏನಾಯಿತು? ಡಿಸೆಂಬರ್ 2ನೇ ತಾರೀಕಿಗೆ ನಾನು ಆಸ್ಪತ್ರೆಗೆ ಒಂದು ದಂಪತಿ ಬಂದರು. ಒಂದು ಪುಟ್ಟ ಮಗುನ ಕರ್ಕೊಂಡ್ಬಂದಿದ್ದಾರೆ. ಆ ಹುಡುಗಿಗೆ ಸುಮಾರು ಒಂದು 5.5-6 ವರ್ಷ ಇರಬೇಕು. ಆ ಮಗುಗೆ ಹೃದಯ ತೊಂದರೆ ಇದೆ. ಈಗಾಗಲೇ ಜೂನಿಯರ್ ಡಾಕ್ಟರ್ಸ್ ಎಲ್ಲ ಅದನ್ನು ಪರೀಕ್ಷೆ ಮಾಡಿ ಎಲ್ಲ ಮಾಡಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಇವ್ರು ನೋಡಿದ್ರು, ಒಂದು ಕ್ಷಣದಲ್ಲಿ ಗೊತ್ತಾಯ್ತು ಅವರಿಗೆ, ಛೇ ಹುಡುಗಿ ಪರಿಸ್ಥಿತಿ ಸರಿ ಇಲ್ಲ. ತಂದೆ ತಾಯಿ ಹೇಳಿದ್ರಂತೆ, ನೋಡಪ್ಪ ನಾನು ಸುಳ್ಳು ಹೇಳಲ್ಲ, ಈಗಾಗಲೇ ತುಂಬ ತಡ ಆಗಿದೆ, ಯಾಕೆ ಬರಲಿಲ್ಲ ಮೊದಲು? ಅವರಂದ್ರು, ಸರ್ ನಾವು ಹಳ್ಳಿಯಲ್ಲಿ ಇರೋದು, ಡಾಕ್ಟ್ರಿಗೆ ತೋರಿಸಿದ್ವಿ, ಔಷಧಿ ಕೊಟ್ಟರು ಕಮ್ಮಿ ಆಗ್ತದೆ ಅಂದರು. ಈಗ 5-6 ತಿಂಗಳಿಂದ ಹೇಳ್ತಿದ್ದಾರೆ, ನಿಮ್ಮ ಮಗು ಬದುಕಲ್ಲ, ಮೆಹ್ತಾ ಕಡೆ ಹೋಗಿ ಅಂತ. ಅದಕ್ಕೆ ಬಂದಿದ್ದೀವಿ ಸರ್. ಮೆಹ್ತಾ ಹೇಳಿದ್ರು, ನೋಡಪ್ಪ ಸುಳ್ಳು ಹೇಳಲ್ಲ ನಾನು ನಿಮಗೆ, 2 ಹಾದಿ ಇರೋದು. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈಗ 2 ಹಾದಿ. ಒಂದು, ಮಗುಗೆ ತಕ್ಷಣ ಆಪರೇಷನ್ ಮಾಡಬೇಕು. ಆದರೆ ಆಪರೇಷನ್ ಮಾಡಿದರೂ ಕೂಡ ಮಗು ಬದುಕೋ ಅವಕಾಶ ಬಹಳ ಕಮ್ಮಿ. ಬರೀ 30% ಮಾತ್ರ ಸಾಧ್ಯ ಇದೆ. 30% ಮಗು ಉಳ್ಕೊಳ್ಳುತ್ತೆ, 70% ಮಗು ಆಪರೇಷನ್ ಟೇಬಲ್ ಮೇಲೆ ಸತ್ತು ಹೋಗ್ತದೆ. ಆಪರೇಷನ್ ಮಾಡದಿದ್ರೆ ಏನಾಗುತ್ತೆ? ಮಗು ಇನ್ನು 6 ತಿಂಗಳು ಬದುಕಲ್ಲ. ಪರಿಸ್ಥಿತಿ ಅಷ್ಟು ಕೆಟ್ಟೋಗಿದೆ. ಅಪ್ಪ ಅಮ್ಮ ಹತ್ರು, ಏನು ಮಾಡ್ತೀರಿ ಅಂತ ಕೇಳಿದ್ರು ಮೆಹ್ತಾ. ಏನು ಮಾಡೋದು ಸರ್, ದೇವರಲ್ಲಿ ನಂಬಿಕೆ ಇದೆ ಸರ್ ನಮಗೆ. ನೀವು ಹೇಳಿದ್ರಲ್ಲ 30% ಚಾನ್ಸ್ ಇದೆ ಅಂದ್ರಲ್ಲ, ನಮ್ಮ ಮಗು ಬದುಕ್ತದೆ ಅಂತ ನಂಬಿಕೆ ಸರ್, ಆಪರೇಷನ್ ಮಾಡಿಬಿಡಿ ಸರ್ ಇಮಿಡಿಯೇಟ್ಲಿ. ಮಗುನ ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡ್ರು. ಕೆಲವು ಪರೀಕ್ಷೆಗಳನ್ನ ಮಾಡಬೇಕಲ್ಲ, 1-2 ದಿವಸ. ಮಗುವಿನ ಜೊತೆಗೆ ತಾಯಿ ಇದ್ಲು ಆಸ್ಪತ್ರೆಯಲ್ಲಿ. ದಿನ ಸಾಯಂಕಾಲ ತನ್ನ ತೋಚಿದ ಸ್ತೋತ್ರ ಹೇಳಿ, ಮಂತ್ರ ಹೇಳಿ ಮಗುವಿನ ಹಣೆಗೆ ಕುಂಕುಮ ವಿಭೂತಿ ಹಚ್ತಾ ಇದ್ಲು. ಮಗು, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನಮ್ಮ, ಕಾಪಾಡ್ತಾನೆ ಅಂತ ಹೇಳೋಳು. ಮುಂದೆ 3ನೇ ದಿವಸ ಮಗುವಿನ ಆಪರೇಷನ್ ಬಂತು. ಕೇಳುಗರೆ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕಪ್ಪ. ಇದು ಆಪರೇಷನ್ ಟೇಬಲ್ ಮೇಲೆ ಆ ಪುಟ್ಟ ಮಗು ಮಲ್ಕೊಂಡಿದೆ, 6 ವರ್ಷದ ಮಗು. ಸುತ್ತಲೂ ಒಂದು 5-6 ಜನ ಡಾಕ್ಟರ್ಸು, ನರ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಹೋದ್ರು. ಅದು ಹಸಿರು ಗೌನು, ಮುಖಕ್ಕೊಂದು ವಸ್ತ್ರ ಕಟ್ಕೊಂಡಿದ್ದಾರೆ, ಬಟ್ಟೆ ಕಟ್ಕೊಂಡಿದ್ದಾರೆ, ಕೈ ಗ್ಲೌಸ್ ಹಾಕೊಂಡಿದ್ದಾರೆ, ತಲೆಗೊಂದು ಕ್ಯಾಪ್ ಹಾಕೊಂಡಿದ್ದಾರೆ. ಒಳಗಡೆ ಬಂದರು. ಆ ಮಗುನ ನೋಡಿದ್ರು, ಕರಳು ಚುರುಕ್ ಅಂದ್ಬಿಡ್ತು. ಯಾಕಂದ್ರೆ ಮಗು ಬದುಕೋ ಚಾನ್ಸ್ ಎಷ್ಟಿದೆ? 30% ಮಾತ್ರ. ಈಗ ಬದುಕಿದೆ, ಚೆನ್ನಾಗಿದೆ ಮಗು, ಯಾರಿಗೊತ್ತು, ಸತ್ತೋಗ್ಬೋದು ಅರ್ಧ ಗಂಟೆಯಲ್ಲಿ. ಆದ್ರೂ ಧೈರ್ಯ ಕೊಡಬೇಕು ಅಂತ ತಲೆ ತಟ್ಬಿಟ್ಟು, ಮಗು ಚಿಂತೆ ಮಾಡಬೇಡಮ್ಮ, ನೀ ಆರಾಮಾಗ್ತೀಯಾ ಅಂದ್ರು. ಆ ಮಗು ತಲೆ ಎತ್ತು ನೋಡಿ, ವೈದ್ಯನ ನೋಡಿ, ಚಿಂತೆ ಇಲ್ಲ ಸರ್, ನಮ್ಮ ಪ್ರಶ್ನೆ ಇದೆ ಡಾಕ್ಟ್ರೇ ಅಂದ್ಲು. ಪ್ರಶ್ನೆನಾ? ಏನ್ ಪ್ರಶ್ನೆ ನಿಂದು ಅಂತ ಕೇಳಿದ್ರು. ಆ ಹುಡುಗಿ ಹೇಳ್ತಂತೆ, ಇಲ್ಲೆಲ್ಲರೂ ಆಸ್ಪತ್ರೆಯಲ್ಲಿ ನನಗೆ, ನಿನಗೆ ತೆರೆದ ಹೃದಯ ಚಿಕಿತ್ಸೆ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತಾರೆ, ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದು ಬಿಡ್ತೀರಾ ಸರ್ ಅಂತ ಕೇಳಿದೆ. ಇಲ್ಲಮ್ಮ, ನೀ ಚಿಂತೆ ಮಾಡಬೇಡ, ನಿನಗೆ ನೋವೇ ಗೊತ್ತಾಗಲ್ಲ ಅಂತ ಅವ್ರಂದ್ರು. ನೋವೇನು ಪ್ರಶ್ನೆ ಅಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನು ಪ್ರಶ್ನೆ? ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಕುಂಕುಮ ಹಚ್ಚಿ ವಿಭೂತಿ ಹಚ್ಚುವಾಗ ಹೇಳ್ತಾಳೆ, ಮಗು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನೀವು ನಾನು ಆಪರೇಷನ್ ಮಾಡುವಾಗ ನನ್ನ ಹೃದಯವನ್ನು ಕುಯ್ದಾಗ ಒಳಗಡೆ ಭಗವಂತ ಇದ್ದಾನ ನೋಡ್ಬಿಡ್ತೀರಾ ಸರ್? ಇದ್ರೆ ಅವನು ಹೇಗಿದ್ದಾನೆ ಅಂತ ನನಗೆ ಹೇಳ್ತೀರಾ ಅಂತ ಕೇಳಿದಂತೆ. ಇಂಥ ಪ್ರಶ್ನೆಯನ್ನ ಡಾಕ್ಟರ್ ಯಾರೂ ಕೇಳಿರ್ಲಿಲ್ಲ ಇದುವರೆಗೂ. ಆಯ್ತಮ್ಮ ಅಂದ್ರು. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಈ ಘಟನೆ ಹೇಳುವಾಗ ಡಾಕ್ಟರ್ ಮೆಹ್ತಾ ನನ್ನ ಮುಂದೆ ಕಣ್ಣೀರು ಸುರಿಸ್ತಾ ಇದ್ರು ಮಗುನ್ ಥರ. ಆತ ಭಾವನಾ ಜೀವಿ ಅಲ್ಲ, ದಿನಕ್ಕೆ 10 ಹೃದಯ ಕತ್ತರಿಸುವಂತ ಮನುಷ್ಯ. ಆತ ಹೇಳ್ತಾ ಇದ್ರು, ಸರ್ ಹಾರ್ಟ್ ಲಂಗ್ ಮಷೀನ್ ಆನ್ ಇದೆ, ಒದ್ದಾಡ್ತಾ ಇದ್ದೀವಿ ನಾವು, ಆಪರೇಷನ್ ಮಾಡ್ತಾ ಇದ್ದೀವಿ, 45 ನಿಮಿಷ ಆಗಿದೆ, ಹೃದಯದೊಳಗೆ 1 ಹನಿ ರಕ್ತ ಬರ್ತಾ ಇಲ್ಲ, ಒದ್ದಾಡ್ತಾ ಇದೆ ಮಗು, ಅಂದ್ರೆ ಹೃದಯ 1 ಹನಿ ರಕ್ತ ಬರ್ತಾ ಇಲ್ಲ, ಏನು ಮಾಡಿದ್ರು ಬರ್ತಾ ಇಲ್ಲ.
ನಿಧಾನಕ್ಕೆ ಆ ಹುಡುಗಿ ನಾಡಿ ಬಡ್ತಾ ಕಮ್ಮಿ ಆಯಿತು ಆಯಿತು. ಮಗು ಹೋಯ್ತು ಅಂದ್ಕೊಂಡ್ರು. ನನಗೆ ಬೇಜಾರಾಯಿತು. ನಾನು ಡಾಕ್ಟರ್ ಹೇಳಿದೆ, ಆಯ್ತಪ್ಪ ಮಗು ಉಳಿಲಿಲ್ಲ, ಒಂದು ಕೆಲಸ ಮಾಡಿ ಅದೆಲ್ಲ ಹೊಲಿಗೆ ಹಾಕಿ ದೇಹ ತಂದೆ ತಾಯಿ ಕೊಟ್ಬಿಡಿ. ಸಾರಿ, ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್. ಉಳ್ಸೋಕ್ಕಾಗಲಿಲ್ಲ. ಒಂದು ತನ್ನ ಕೈ ನೋಡ್ಕೊಂಡಂತೆ, ಕೈಯೆಲ್ಲ ರಕ್ತ ಆಗಿದೆ. ತಕ್ಷಣ ಮಗು ಮಾತು ಕಿವಿಗೆ ಹೊಡೆದಂಗಾಯ್ತಂತೆ. ಡಾಕ್ಟ್ರೇ, ನನ್ನ ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನೆ, ನೋಡ್ತೀರಾ? ಅವ್ನು ನೋಡಿದ್ಮೇಲೆ ನಾನು ಹೇಗಿದ್ದಾನೆ ನನಗೆ ಹೇಳ್ತೀರಾ ಆರಾಮಾದ್ಮೇಲೆ ಅಂತ ಕೇಳಿದ್ಲಕ್ಕೆ. ಆತನಿಗೆ ಯಾಕೆ ದುಃಖ ಬಂತೋ ಗೊತ್ತಿಲ್ಲ. ಕೈ ಜೋಡಿಸಿದ, ಭಗವಂತ ನೀ ಇದ್ದೀಯಾ ಅಂತ ಮಗು ನಂಬ್ಕೊಂಡಿದೆ, ತಾಯಿ ನಂಬ್ಕೊಂಡಿದ್ದಾಳೆ, ಪರಿವಾರದವ್ರು ನಂಬ್ಕೊಂಡಿದ್ದಾಳೆ. ಇದು ನನ್ನ ಜ್ಞಾನ, ನನ್ನ ಕೌಶಲ್ಯದಿಂದ ಮಗುನ ಉಳಿಸೋಕ್ಕಾಗಲ್ಲ. ನೀನು ಇರೋದೇ ಆದ್ರೆ ನೀನೇ ಉಳಿಸಪ್ಪ ಮಾರಾಯ, ನನ್ನ ಕಡೆಯಿಂದ ಆಗೋಲ್ಲ ಅಂತ ಕೈ ಮುಗಿದೆ. ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಪಕ್ಕದಲ್ಲಿದ್ದಂಥ ನರ್ಸ್ ಹೇಳಿದೆ, ನನ್ನ ಕನ್ನಡಕ ತಕ್ಕೋ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತಕ್ಕೊಂಡ್ಲು. ಹಾಗೆ ಗೌನಿಂದ ಕಣ್ಣು ಒರೆಸ್ಕೊಂಡೆ. ಅಷ್ಟೊಳಗೆ ಬಲಗಡೆ ಇದ್ದಂಥ ಡಾಕ್ಟರ್ ಮೊಳಕೈಯಿಂದ ತಿವಿದ್ರು ನನ್ನ. ಡಾಕ್ಟ್ರೇ, ಹೃದಯದಲ್ಲಿ ರಕ್ತ ಬರ್ತಾ ಇದೆ. ನನಗೆ ಪವಾಡಗಳಲ್ಲಿ ನಂಬಿಕೆ ಇಲ್ಲ. ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು, ರಕ್ತ ಬಂದಿರಬೇಕು. ತಕ್ಷಣ ಅಂದೆ ಪ್ರಯತ್ನ ಮಾಡೋಣ, ಬಿಡೋದು ಬೇಡ, ಮತ್ತೆ ಮಷಿನ್ ಆನ್ ಮಾಡಿ ಅಂತ ಹೇಳಿ ನಾವು 6-7 ಜನ ಡಾಕ್ಟರ್ ಮುಂದಿನ 4.25 ತಾಸು ಆಪರೇಷನ್ ಮಾಡಿದೀವಪ್ಪ. ಆಪರೇಷನ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಕಂಪ್ಲೀಟ್ ಆರಾಮಾಯ್ತು. ಮಗುಗೆ ಏನೂ ಆಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಈಗ ಅದು ವಾರ್ಡಲ್ಲಿದೆ, ಮಗು ಆರಾಮಾಗ್ತಿದ್ದಾಳೆ. ಅದನ್ನು ನಾಕೇನು ಹೋಗಿ ಭೇಟಿ ಆಗಿಲ್ಲ ಇನ್ನು. ಯಾಕೆ ಅಂತ ಕೇಳಿದೆ. ನನಗೆ ಗಾಬರಿ ಇದೆ, ಏನು ಹೇಳಿ ಯಾಕೆ ಹೋಗಿ. ಹೋದಾಗ ಕೇಳ್ತಾಳೆ, ದೇವ್ರನ್ನ ನೋಡಿದ್ರ ಹೇಗಿದ್ದಾನೆ ಅಂತ ಕೇಳ್ತಾಳೆ. ಏನು ಹೇಳಿ? ನಾ ದೇವ್ರನ್ನ ನೋಡಲಿಲ್ಲ ಅಂದರೆ ಆಕೆಗಿರುವಂಥ ನಂಬಿಕೆಯನ್ನು ಕೆಡಿಸ್ದಂಗೆ ಆಗುತ್ತೆ. ಇದ್ದಾನೆ ಅಂದರೆ ಏನಂತ ಹೇಳಿ, ಹೇಗಿದ್ದಾನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ಡಾಕ್ಟರ್ ದಯವಿಟ್ಟು ಆ ಹುಡುಗಿಗೆ ಹೇಳಿ, ಅಮ್ಮ ದೇವ್ರನ್ನ ನೋಡೋ ಹುಚ್ಚು ಬೇಡ, ದೇವ್ರನ್ನ ಅನುಭವಿಸ್ಬೇಕು, ದೇವ್ರನ್ನ ನೋಡಬಾರ್ದು. ತಮಾಷೆ ಹೇಳ, ಆ ಮಗುವಿನ ಪರಿಣಾಮ ಡಾಕ್ಟರ್ ಮೇಲೆ ಎಷ್ಟಾಗಿದೆ ಅಂತ. ಈಗ ತನ್ನ ಆಪರೇಷನ್ ಥಿಯೇಟ್ರಲ್ಲಿ ಒಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದಾನೆ. ಪ್ರತಿ ಆಪರೇಷನ್ಗಿಂತ ಮೊದಲು ಒಂದು ಕ್ಷಣ ನಿಂತ್ಕೋತಾನೆ, ಭಗವಂತ ಪ್ರಯತ್ನ ಮಾಡೋದು ನನ್ನ ಕೆಲಸ, ಬದುಕಿಸೋದು ಬಿಡೋದು ನಿನ್ನ ಕೆಲಸ ಅಂತಾನೆ. 69-70 ವರ್ಷದ ಡಾಕ್ಟರ್ನ ಮನಸ್ಸಿನಲ್ಲಿ ದೇವರ ಬಗ್ಗೆ ನಂಬಿಕೆ ತಂದದ್ದು ಆ ಮಗು. ಆ ಮಗುವಿನಲ್ಲಿ ನಂಬಿಕೆ ಹಾಕಿದ್ದು ತಾಯಿ ತಂದೆ ಎಲ್ಲರೂ. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ, ತಂದೆ ತಾಯಿ ಆದವರಿಗೆ, ಭಗವಂತ ಇದ್ದಾನೆ. ಎಷ್ಟು ಕೈ ಇದೆಯೋ ಎಷ್ಟು ಕಾಲಿದೆಯೋ ನನಗೆ ಗೊತ್ತಿಲ್ಲ. ನಮ್ಮೆಲ್ಲರನ್ನ ಮೀರಿದಂಥ ಒಂದು ದೊಡ್ಡ ಶಕ್ತಿ, ಅದನ್ನು ಏನಾದರೂ ಒಂದು ಕರೀರಿ, ಶಕ್ತಿ ಅಂತ ಕರೀರಿ, ಪವರ್ ಅನ್ನಿ, ಯೂನಿವರ್ಸ್ ಅನ್ನಲಿ, ನೇಚರ್ ಅನ್ನಿ, ಏನು ಅನ್ನಿ, ಒಂದು ಶಕ್ತಿ ಇದೆ ಅನ್ನೋದನ್ನು ಮಕ್ಕಳ ಮನಸ್ಸಲ್ಲಿ ಹಾಕಿ. 2 ಕಾರಣ. ಒಂದು, ಅಹಂಕಾರ ಬರೋದಕ್ಕೆ ಬಿಡೋದಿಲ್ಲ. ಜೀವನದಲ್ಲಿ ಕುಸಿದು ಬಿದ್ದಾಗ ನಮ್ಮನ್ನು ಉದ್ಧಾರ ಮಾಡೋಕ್ಕೊಂದು ಶಕ್ತಿ ಇದೆ ಅಂತ ನಂಬಿಕೆ ನಮ್ಮ ಜೀವನವನ್ನು ಕಾಪಾಡ್ತದೆ. ಈ ಘಟನೆ ನಾನು ಭಾಳ ಮನಸ್ಸಿಗೆ ಅನಿಸಿದ್ದು. ಅದಕ್ಕೆ ದಯವಿಟ್ಟು ನಾನು ಹಿರಿಯರಿಗೆ ಹೇಳೋದು ಅದೇನೆ, ಮಕ್ಕಳಲ್ಲಿ ನಮ್ಮ ಮೀರಿದಂಥ ಒಂದು ಶಕ್ತಿ ಇದೆ ಅನ್ನೋದು ನಂಬಿಸಿ ಅಂತ